ಜನರು ನಂಬಿಕೆಯಿಂದ ದೇಣಿಗೆ ಹಣವನ್ನ ರಾಮ ಮಂದಿರದಲ್ಲಿ ಹಾಕಿದ್ರು. ಬಟ್ ನಂಬಿಕೆಗೆ ಘಾಸಿ ಮಾಡೋ ಕೆಲಸ ಆಗಿದೆ. ಈ ಪ್ರಕರಣದ ಆಳ ಅಗಲ ಇದೆಯಲ್ಲ, ಬಗೆದಷ್ಟು ಬಯಲಾಗ್ತಾನೆ ಇದೆ. ಇನ್ನೂ ಮುಂದಕ್ಕೆ ಹೋಗ್ತಾನೆ ಇದೆ. ಯಾವಾಗ್ಲಿಂದೆಲ್ಲ ಲೂಟಿ ಆಗಿದೆ, ಎಷ್ಟು ಸಮಯ ಲೂಟಿ ಆಗಿದೆ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ನೋಡಿ. ಕುಂಭಮೇಳ ಆಯ್ತಲ್ಲ ಹೋದ ವರ್ಷ, ಅತ್ಯಂತ ಅದ್ಧೂರಿಯಾಗಿ ಇಡೀ ಭಾರತದ ಜನನೇ ಅಲ್ಲಿದ್ರು. 40-50 ಕೋಟಿ ಜನ ಭೇಟಿ ಕೊಟ್ಟಿದ್ರಲ್ವಾ. ಆವಾಗಂತೂ ಹುಂಡಿ ಸಾಮಾನ್ಯ ದೇಗುಲದ ಟೈಮ್ನಲ್ಲಿ 1 ದಿನಕ್ಕೆ 2 ದಿನಕ್ಕೆ ತುಂಬ್ತಾ ಇತ್ತು. ಬಟ್ ಕುಂಭಮೇಳದ ಟೈಮ್ನಲ್ಲಿ ಹೆಂಗಿತ್ತು ಅಂತ ಅಂದರೆ, ಗಂಟೆಗೆ ಅಥವಾ 2 ಗಂಟೆಗೆ ಒಂದ್ಸಲ ಹುಂಡಿ ಹಣ ತುಂಬಿಡ್ತಾ ಇತ್ತು. ಬಂದವರು ಎಲ್ಲರೂ ಅಷ್ಟು ಪ್ರೀತಿ ಭಕ್ತಿಯಿಂದ ಕಾಣಿಕೆಯನ್ನು ಹಾಕ್ತಾ ಇದ್ರು. ಸೊ ಗಂಟೆಗಳಲ್ಲಿ ಲೂಟಿ ಆಗಿದೆ. ಇಲ್ಲಿ ಗಂಟೆಗೆ ಲೂಟಿ ಆಗಿದೆ. ಈ ಆರೋಪಿಗಳ ಬಳಿ ಎಷ್ಟೆಷ್ಟು ಹಣ ಪತ್ತೆ ಆಗಿದೆ ಅನ್ನೋದಕ್ಕೆ ಡೀಟೇಲ್ಸ್ ನೋಡಿ. ಅವಿನಾಶ್ ಶುಕ್ಲಾ ಅನ್ನೋನು ಈಗಾಗಲೇ ತಪ್ಪೊಪ್ಕೊಂಡಿದ್ದಾರಲ್ಲ, ಅವನ ಹತ್ರ ಕ್ಯಾಶ್ ಪತ್ತೆ ಆಗಿರೋದೆ 20,39,220 ದೇವರ ದುಡ್ಡನ್ನು ಹೆಂಗೆ ಇವ್ರು ಗುಳುಮ್ ಸ್ವಾಹ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ನಂಬರ್ ಸ್ಯಾಂಪಲ್ ಅಷ್ಟೇ. ಇವೆಲ್ಲ ಸ್ಯಾಂಪಲ್ ಅಷ್ಟೇ. ಕರುಣೇಶ್ ಪಾಂಡೆ ಅನ್ನೋನ ಹತ್ರ 18,07,063 ರೂಪಾಯಿ ರಿಕವರಿ ಆಗಿರೋದು ಗೊತ್ತಾಗ್ತಾ ಇದೆ. ಹೀಗೆ